ಒಳ ಮೀಸಲಾತಿ ವಿಚಾರದಲ್ಲಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯಲ್ಲಿ ಕೊಲಂಬೋ ಸಮಾಜಕ್ಕೆ ಆಗಿರುವ ಅನ್ಯಾಯ ಸರಿಪಡಿಸುವಂತೆ ಒತ್ತಾಯಿಸಿ ಕರ್ನಾಟಕ ಪ್ರದೇಶ ಬಂಜಾರ ಸೇವಾ ಸಂಘದ ಪದಾಧಿಕಾರಿಗಳು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ನಾನು ಕರ್ನಾಟಕ ಪ್ರದೇಶ ಬಂಜಾರ ಲಂಬಾಣಿ ಸೇವಾ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಸಿದ್ಧಾನಾಯಕ್ ಅಂತ SP ಸಿದ್ಧಾನಾಯಕ್ ಅಂತ ನಾನು ಕನಕಪುರ ತಾಲೂಕು ರಾಮನಗರ ಜಿಲ್ಲೆಯವನೇ. ನಾವು ಇವತ್ತಿನ ದಿವಸ ಇಲ್ಲಿ ಬಂದಿರತಕ್ಕಂಥ ರಾಮನಗರ ಜಿಲ್ಲಾಧಿಕಾರಿಗಳಿಗೆ ನಮ್ಮದು ಏನು ಬೇಡಿಕೆಗಳಿದೆ, ಲಂಬಾಣಿ ಸಮಾಜದ ಒಂದು ಬೇಡಿಕೆಗಳು, ಒಳ ಮೀಸಲಾತಿ ಅಂತಕ್ಕಂಥ ಒಂದು ಇದನ್ನು ಬಳಸಿ ಸರ್ಕಾರ ಏನು ಹೊರಗಡೆ ನಾವು ಎಲ್ಲ ವಿಂಗಡಣೆ ಮಾಡ್ತಾ ಇದೆ ಜಾತಿಗಳನ್ನ, 101 ಜಾತಿಗಳು ಇರ್ತಕ್ಕಂಥದ್ದನ್ನು ಎಲ್ಲ ಅವರವರ ಜಾತಿಗೆ ತಕ್ಕಂತೆ ಅವರು ಒಳಪಂಗಡಗಳನ್ನ ಮಾಡ್ತಕ್ಕಂಥದ್ದು. ಈಗ ಮೊನ್ನೆ ನ್ಯಾಯಮೂರ್ತಿ ನಾಗಮೋಹನ್ ದಾಸರವರ ಏನು ದತ್ತಾಂಶಗಳು ನಡೀತು, ಅದರ ಪ್ರಕಾರ ಅವ್ರು ಏನು ವರದಿ ಕೊಟ್ಟಿದ್ದಾರೆ, ಸರ್ಕಾರ ಏನು ಮಾಡಿದೆ, ಸುಮಾರು ಎಲ್ಲ ಜಾತಿಗಳನ್ನ ಇಂತಿಷ್ಟು % ಅಂತ ಅವರು ಮಾಡಿದ್ದಾರೆ. ಮಾಡಿದ್ದು ನಾವೇನು ಅದಕ್ಕೆ ನಾವು ಯಾರು ಅಭ್ಯಂತರ ಮಾಡಿಲ್ಲ. ಆದರೆ ನಾವು ಹೇಳ್ತಕ್ಕಂಥದ್ದು, ನಾವು ಅಲೆಮಾರಿಗಳು, ಲಂಬಾಣಿ ಸಮಾಜ, ನಾವು ಕೂಲಿ ಕಾಲಿ ಮಾಡ್ತಕ್ಕಂಥ ಜನ, ಗುಡ್ಡಗಾಡಲ್ಲಿ ಇರ್ತಕ್ಕಂಥ ಜನ, ನಮ್ಮ ಜೀವನ ಈಗಲೂ ಕೂಡ ಇನ್ನೂ ಸುಧಾರಣೆ ಆಗಿಲ್ಲ. ನಾವು ಮಕ್ಕಳು ಮಾರಾಟ ಮಾಡ್ತಕ್ಕಂಥದ್ದು ತಮಗೆ ಗೊತ್ತಿದೆ. ಇಡೀ ರಾಜ್ಯದಲ್ಲಿ ಫಸ್ಟ್ ನಮ್ಮ ಮಕ್ಕಳು ಮಾರಾಟ ಮಾಡಿರೋ ಅಂದರೆ ಲಂಬಾಣಿ ಸಮಾಜ. ಇಂಥ ಒಂದು ವ್ಯವಸ್ಥೆ ಇರುವಾಗ ಈ ಜಾತಿಯನ್ನ ಸ್ಪೃಶ್ಯರು ಅಂತಾರೆ. ಸ್ಪೃಶ್ಯ ಅಂದ್ರೆ ಏನರ್ಥ? ಟಚಬಲ್ ಅಂದ್ರೆ ಏನು? ನಾವೇನು ಈಗ ಇನ್ನೊಂದು ಜಾತಿ, ಯಾರು ಎಲ್ಲಾ ಜಾತಿನೂ ಟಚಬಲ್. ಈಗ ಯಾರಿಗೂ ಏನು ಅಸ್ಪೃಶ್ಯರು ಅಂತ ಏನು ಪದ ಕಾನೂನಲ್ಲೂ ಇಲ್ಲ, ಸಂವಿಧಾನದಲ್ಲೂ ಇಲ್ಲ. ಅಂಬೇಡ್ಕರ್ ಅವರು ಮಾಡಿರ್ತಕ್ಕಂಥ ಅಂತ ದೊಡ್ಡ ಒಂದು ಸಂವಿಧಾನದ ಇದರಲ್ಲೂ ಕೂಡ ಯಾವುದು ಸ್ಪೃಶ್ಯರು ಅಸ್ಪೃಶ್ಯರು ಅಂತ ಬಂದಿಲ್ಲ, ಅಥವಾ ಎಡಗೈ ಬಲಗೈ ಅಂತಲೂ ಬಂದಿಲ್ಲ, ಅಥವಾ ಲಂಬಾಣಿ ಕುರ್ಮಾ ಕೋರೆ ಅಂತ ಏನು ಬಂದಿಲ್ಲ. ಅಲ್ಲಿ ಹಿಂದುಳಿದ ಜಾತಿಗಳಿಗೆ ಮೇಲೆತ್ತಕ್ಕಂಥ ಪ್ರಯತ್ನವನ್ನ ಸರ್ಕಾರ ಮಾಡಬೇಕು ಅಂತ ಇದೆ. ಅಷ್ಟು ಮಾಡಬೇಕೇ ಹೊರತು ವಿದ್ಯೆ ಮತ್ತೆ ನೌಕರಿ ಮತ್ತೆ ನಮ್ಗೆ ಬರ್ತಕ್ಕಂಥ ಏನೇನು ಪಾಲಿದೆ ಅದನ್ನ ನಮ್ಮ ಮಕ್ಕಳು ಏನು ಅವರು ಎಜುಕೇಶನ್ ತಕ್ಕಂತೆ ಅವ್ರು ಲಿಫ್ಟ್ ಆಗಿದ್ದಾರೆ, ರಾಜಕೀಯವಾಗಿಯೂ ಅಷ್ಟೇ. ಆದ್ರೆ ಇವತ್ತು ಸರ್ಕಾರಗಳು ಏನ್ ಮಾಡ್ತಾ ಇದೆ, ಒಬ್ಬೊಬ್ಬ ಸರ್ಕಾರ ಬಂದಾಗ ಒಂದೊಂದು ಸ್ಕೀಮ್ ಮಾಡ್ತಾರೆ. ಇದು ನಮಗೆ ನೋಡಿ, ಹಿಂದೆ ಇದೇ ತರ ಮಾಡಿ ನಾವು ವಾಯ್ಸ್ಗಳನ್ನ ಎಲ್ಲ ಜನಗಳು, ನಮ್ಮ ಜನ ಎಲ್ಲ ಒಗ್ಗಟ್ಟು, ಬೋವಿ, ವಡ್ಡ, ಕೊರ್ಮ, ಕೊರ್ಚ, ಲಂಬಾಣಿ ಎಲ್ಲಾನು ನಾವೆಲ್ಲ ಒಗ್ಗಟ್ಟಿಂದ ಸರ್ಕಾರಕ್ಕೆ ಮನದಟ್ಟು ಮಾಡಿದಾಗ BJP ಸರ್ಕಾರದಲ್ಲಿ ನಮಗೆ 4% ಕೊಟ್ಟಿದ್ರು. ಈಗೇನಾಗಿದೆ, 4% ಜೊತೆಗೆ ಇನ್ನೂ ಒಂದು 50-60 ಜನ ಸೇರಿಸ್ಬಿಟ್ಟು 5% ಕೊಟ್ಬಿಟ್ಟು ನಮಗೆ ಕಣ್ಣೋಡಿಸ್ತಾ ಇದ್ದಾರೆ. ಇದು ಬಹಳ ಕಾನೂನು ಬಾಹಿರ, ಸರಿಯಾದ ರೀತಿಯಲ್ಲಿ ನಮಗೆ ಸ್ಪಂದನೆ ಆಗಿಲ್ಲ. ನಾವೀಗಾಗಲೇ ರಾಜ್ಯಾದ್ಯಂತ ಎಲ್ಲ ನಮ್ಮ ಕರ್ನಾಟಕ ಪ್ರದೇಶ ಬಂಜಾರ ಸೇವಾ ಸಂಘ ಎಲ್ಲಾ ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದಲೂ ಕೂಡ ನಾವು ಮನವಿಯನ್ನ ಮುಖ್ಯಮಂತ್ರಿಗಳಿಗೆ ಮತ್ತೆ ಉಪಮುಖ್ಯಮಂತ್ರಿಗಳಿಗೆ ಮತ್ತೆ ಸಮಾಜ ಕಲ್ಯಾಣ ಸಚಿವರುಗಳಿಗೆ ಎಲ್ರಿಗೂ ಕೂಡ ನಾವು ಮನವಿಯನ್ನ ಕೊಟ್ಟಿದ್ದೀವಿ. ಇವತ್ತು ದಿವಸ ರಾಮನಗರದಲ್ಲಿ ಇರ್ತಕ್ಕಂಥ ರಾಮನಗರ ಜಿಲ್ಲೆ ಏನು ಬೆಂಗಳೂರು ದಕ್ಷಿಣ ಜಿಲ್ಲೆ ಆಗಿದೆ, ಆ ಜಿಲ್ಲೆಯ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇವತ್ತಿನ ದಿವಸ ನಮ್ಮ ಜನಾಂಗದ ಡಾಕ್ಟರ್ ಅಸೋಸಿಯೇಷನ್ ಏನು ಪ್ರೊಫೆಸರ್ ಅಸೋಸಿಯೇಷನ್ ಅಧ್ಯಕ್ಷರಾಗಿರ್ತಕ್ಕಂಥ ಗೋವಿಂದ ಸ್ವಾಮಿ ಅವರು, ನಮಗೆ ರಾಮನಗರ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಧನಂಜಯ ನಾಯ್ಕರವರು, ಮತ್ತೆ ಈ ಏರಿಯಾ ಇರ್ತಕ್ಕಂಥ ನಮ್ಮ ಬಾಲಾನಾಯ್ಕ ಅವರವರು, ಪರಶುರಾಮ್ ನಾಯ್ಕ ಅವರವರು, ಮತ್ತೆ ಇನ್ನೂ ಸುಮಾರು ಮುಖಂಡರುಗಳು ಇಲ್ಲಿ ಕೃಷ್ಣ ನಾಯ್ಕ್ ಅಂತ, ಇವರು ಕಾಂಗ್ರೆಸ್ ಅಲ್ಲೇ ಇದ್ದಾರೆ, ಹಿಂದುಳಿದ ಜಾತಿ ಪರಿಷತ್ನಲ್ಲಿ ಕೂಡ ಸೆಕ್ರೆಟರಿ ಆಗಿದ್ದಾರೆ. ಇವರೆಲ್ಲ ನಮ್ಮ ಜಾತಿ ಭೇದ, ನಮಗೆ ಪಾರ್ಟಿ ಪಕ್ಷ ಇಲ್ಲ. ನಮಗೆ ಬೇಕಾಗಿರೋದು ನ್ಯಾಯಯುತವಾಗಿ ಮಾಡುವ ನಮ್ಮ ಜಾತಿಗೆ ನಮಗೆ 7% ಸಿಕ್ಬೇಕು ಲೆಕ್ಕವಾಗಿ. ಈಗ ಯಾಕೆಂದ್ರೆ ಜಾತಿನಲ್ಲಿ ನಮ್ ಟೋಟಲ್ ಎಷ್ಟು 62 ಜಾತಿ ಏನು ಸೇರಿಸಿದೀರಿ, ನಮಗೆ ಪಾಪ್ಯುಲೇಷನ್ ಜಾಸ್ತಿ ಇದೀವಿ ನಾವು, ಅವರು ಪಾಪ್ಯುಲೇಷನ್ ಕಮ್ಮಿ ಇದ್ದಾರೆ. ಅವ್ರಿಗೆ 6% ಕೊಟ್ಬಿಟ್ಟು ನಮಗೆ ನೀವು ಕಣ್ಣೋರ್ಸು ಕೆಲಸ ಮಾಡಿ 4% ಸಿಕ್ಕಿಲ್ಲ ಅಂತ ಹೇಳ್ತೀವಿ ನಾವು ಇವತ್ತಿನ ದಿವಸ ಲಂಬಾಣಿ ಸಮಾಜಕ್ಕೆ. ಯಾಕೆ ಅಂದ್ರೆ ಈಗ 50-60 ಜಾತಿ ಸೇರಿಸಿ ನಮಗೆ 5% ಕೊಟ್ಟಿದ್ದೀವಿ ಅಂದ್ರೆ, BJP ಸರ್ಕಾರ ಇದ್ದಾಗ ನಮ್ಗೆ 4% ಕೊಟ್ಟಿದ್ದು ಮಾಧುಸ್ವಾಮಿ ಅವರು ಇದ್ದಾಗ. ಆಗ ಮುಖ್ಯಮಂತ್ರಿಗಳು ಯಡಿಯೂರಪ್ಪ ಮತ್ತೆ ನಮ್ಮ ಜಗದೀಶ್ ಶೆಟ್ಟರ್ ಅವರೆಲ್ಲ ಇದ್ರು. ನಮಗೆ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಸಾಹೇಬರು ನಮಗೆ ಬಹಳಷ್ಟು ನಮ್ಮ ಜಾತಿಯ ಮೇಲೆ ಅಭಿಮಾನ ಇದೆ, ಇಲ್ಲ ಅಂತಲ್ಲ. ಆದ್ರೆ ಈ ತರ ನಮಗೆ ತಾರತಮ್ಯ ಮಾಡಿದ್ದು ಸರಿ ಇಲ್ಲ ಅಂತೇಳಿ ನಾವು ಇವತ್ತು ದಿವಸ ಎಲ್ಲಾ ಕಡೆ ಉಗ್ರ ಹೋರಾಟ ಮಾಡ್ತಾ ಇದ್ದೀವಿ. ನಾವು ಇದನ್ನ ಅವೈಜ್ಞಾನಿಕವಾಗಿ ತಂದಿರ್ತಕ್ಕಂಥ ಏನು ಇದಿದೆ ಏನು ವರದಿ, ಈ ವರದಿಯನ್ನು ತಿರಸ್ಕಾರ ಮಾಡಬೇಕು. ಈಗ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ,
ಜನಗಣತಿ ಜಾತಿ ಗಣತಿ ಮಾಡ್ತಾ ಇದೆ ಬರೋ ಇನ್ನೊಂದು ತಿಂಗಳಲ್ಲಿ. ಆ ಜಾತಿ ಗಣತಿಯನ್ನು ವೇಟ್ ಮಾಡಬೇಕು, ಕಾಯ್ಬೇಕು. ಆಗ ನೀವೇನಿದ್ರು ನಮಗೆ ನ್ಯಾಯವನ್ನ ಕೊಡಬೇಕು ಅಂತ ಹೇಳಿ ನಾವು ಇವತ್ತೊಂದು ದಿವಸ ನಾವು ಈ ಮನವಿಯನ್ನ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಇವತ್ತು ತಲುಪಿಸಿದ್ದೀವಿ. ನಾವು ಇವತ್ತೊಂದು ದಿವಸ ಇನ್ನ ನಮ್ಮ ಗೋವಿಂದ ಸ್ವಾಮಿಯವರು ಮತ್ತೆ ಅಧ್ಯಕ್ಷರಾಗಿರ್ತಕ್ಕಂಥ ಧನಂಜಯ ನಾಯ್ಕರು ಒಂದೆರಡು ಮಾತಾಡ್ತಾರೆ. ಇದು ನಾವು ಒಂದೇ ಗುರಿ ಏನಪ್ಪಾ ಇದೆ ಅಂದ್ರೆ, ನಮಗೆ ನೀವು ಕೊಟ್ಟಿರ್ತಕ್ಕಂಥ ಮೀಸಲಾತಿ ಸರಿ ಇಲ್ಲ, ಆಮೇಲೆ ಜಾತಿಗಳನ್ನ ಎತ್ಕಟ್ಟತಕ್ಕಂಥದ್ದು, ಆಮೇಲೆ ನೀವೇನು ಬರ್ದಿದ್ದೀರಿ ವರದಿಗಳಲ್ಲಿ ಏನು ಅಸ್ಪೃಶ್ಯತೆ ಮತ್ತೆ ಸ್ಪರ್ಶರು ಅಂತ, ಇದು ಬಹಳ ಈ ಸರ್ಕಾರಕ್ಕೇನೆ ಕೂಡ ಕೇಸ್ ಹಾಕ್ಬೋದು. ಇದನ್ನ ನಾವು ಸುಪ್ರೀಂ ಕೋರ್ಟ್ ಮತ್ತೆ ಹೈಕೋರ್ಟ್ಗಳಲ್ಲಿ ಈ ಸರ್ಕಾರನೇ ವಲಯ ಅಂತ ಬೈಬೇಡಿ ಅಂತಾರೆ, ಮಾದಕ ಬೈಬೇಡಿ ಅಂತಾರೆ, ಆಮೇಲೆ ಅದೆಲ್ಲ ಮಾಡ್ಬೇಡಿ ಅಂತಾರೆ. ಇದು ಯಾಕೆ ಹಾಕ್ಬೇಕಿದು? ಇದು ಯಾಕೆ ಇದನ್ನ ತರ್ಬೇಕಿದು? ಸರ್ಕಾರನೇ ಎತ್ಕಟ್ಟಾಗಾಯ್ತಲ್ಲ. ಆಮೇಲೆ ನಮ್ಮ ಜಾತಿನಲ್ಲಿ ತಮಗೆ ದಯವಿಟ್ಟು ಬಂಜಾರ ಸಮಾಜ ಇರ್ಬೋದು, ಕೊರ್ಮ ಖರ್ಚ ಇರ್ಬೋದು, ಯಾವುದು ಕೂಡ ರಾಷ್ಟ್ರ ಮಟ್ಟದಲ್ಲಿ ಯಾವುದು ಅಧಿಕಾರ ಪಡೆದಿಲ್ಲ. ರಾಷ್ಟ್ರಪತಿಗಳಾಗಿಲ್ಲ, ಉಪರಾಷ್ಟ್ರಪತಿಗಳಾಗಿಲ್ಲ, ಮುಖ್ಯಮಂತ್ರಿಗಳಾಗಿಲ್ಲ, ಯಾವ ತರ ಏನು ಆಗಿಲ್ಲ. ಕೆಲವರು ಈಗ ನಾವೇನು ನಮ್ಮ ಅಣ್ತಂದಿರಿದ್ದಾರೆ, ನಾವು ಎಡಗೈ ಬಲಗೈ ಅಂತ ನಾವ್ ಏನಂತಿದೀವಿ, ಅವರು ಪಾಪ ಸುಮಾರು ಅಧಿಕಾರ ತಗೊಂಡಿದ್ದಾರೆ. ಯಾರು ಮೂಲಕ ಮಾನ್ಯ ಮುಖ್ಯಮಂತ್ರಿಗೆ ಇವತ್ತು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಇದು ನಾಗಮೋಹನ್ ದಾಸ್ ಅವರ ವರದಿ ನಮಗೆ ಅನ್ಯಾಯ ತಂದಿದೆ. ಎಡಬಲದವರೆಗೂ ಒಂದು ನ್ಯಾಯ, ನಮಗೊಂದು ನ್ಯಾಯ ಕೊಟ್ಟಿದೆ. ಅದರಿಂದ ನಮ್ಮ ಜನಾಂಗಕ್ಕೆ ನಾವು ಎಲ್ಲೆಲ್ಲಿ ನಮ್ಮ ಹೆಚ್ಚು ಜನಸಂಖ್ಯೆ ಇರೋ ಜನಾಂಗ ನಮ್ದು ಸರಿಯಾಗಿ ಸೆನ್ಸಸ್ ಆಗಿಲ್ಲ. ಅದರಿಂದ ಇನ್ನೊಂದ್ಸತಿ ಸೆಂಟ್ರಲ್ ನೀವು ಸೆನ್ಸಸ್ ಮಾಡಿ ನಮ್ಮ ಜನಾಂಗಕ್ಕೆ ಏನು ಅವ್ರಿಗೆ ಕೊಟ್ಟಿದ್ದೀರಾ ಅಷ್ಟು % ನಮ್ಗೆ ಕೊಡಬೇಕು. ನಮ್ಗೆ ಎಲ್ಲಾ ಜಾತಿನೂ ಸೇರಿಸ್ಬಿಟ್ಟು ಎಷ್ಟು ಕೊಟ್ಟಿದ್ದೀರಾ ಅದು ನಮ್ಮ ಸಾಲ ಅಂತ ನಾವು ಈ ಮೂಲಕ DC ಅವ್ರ ಮೂಲಕ ನಾವು ನಿಮ್ಮ ಮೂಲಕ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ನಾವು ಉಗ್ರ ಹೋರಾಟವನ್ನು ಸ್ಟಾರ್ಟ್ ಮಾಡ್ತೀವಿ. ಸ್ವಾಮಿ ರಾಷ್ಟ್ರೀಯ ಪ್ರೊಫೆಸರ್ ಅಸೋಸಿಯೇಷನ್ ರಾಜ್ಯಾಧ್ಯಕ್ಷ. ಇವತ್ತು ಕಾಣದ ಕೈಗಳು ಈ ಸಮುದಾಯಗಳು, ಯಾವುದು ಶೂದ್ರ ಸಮುದಾಯಗಳು, ದಲಿತ ಸಮುದಾಯಗಳು ಒಂದು ಒಗ್ಗಟ್ಟಾಗಿದ್ದನ್ನು ಹೊಡಿಬೇಕು ಅಂತ ಹೇಳಿ ಪ್ರೀ ಪ್ಲಾನ್ ಮಾಡಿಕೊಂಡು ಇದನ್ನ ತಂದಿರುವಂಥದ್ದು ಹುನ್ನಾರ ನಮ್ಮವ್ರಿಗೆ ಯಾರಿಗೂ ಅರ್ಥ ಆಗಿಲ್ಲ. ಅರ್ಥ ಮಾಡ್ಕೋಬೇಕಂತ ಹೇಳ್ತಾನೆ ಈಗ ಕೊನೆ ಗಳಿಗೆನಲ್ಲಿ ನಾವು ಇದು ಹೋರಾಟ ನಮ್ಮ ಸಂಘದವ್ರು ಮಾಡ್ತಾ ಇದ್ದಾರೆ. ಅದು ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ ಅನ್ನೋದು ನಮಗೂ ಗೊತ್ತಿದ್ರು ಕೂಡ DC ಅವ್ರಿಗೆ ತಕ್ಷಣಕ್ಕೆ ನೀವು ಇಮೇಲ್ ಮಾಡಿ ಮೆಸೇಜ್ ಕೊಡಿ ಸರ್ಕಾರಕ್ಕೆ ಅಂತ ಹೇಳ್ಕೊಂಡಿದೀವಿ. ಏನಂದ್ರೆ ಏನ್ ಹುನ್ನಾರ ಏನಂದ್ರೆ, ಈಗ ಸ್ಪೃಶ್ಯ ಜಾತಿಗಳು ಟಚೇಬಲ್ಸ್ ಅಂತ ಹೇಳಿ ಹಾಕಿರೋದು ವ್ಯವಸ್ಥಿತವಾಗಿ ಮೀಸಲಾತಿಯಿಂದ ಇಷ್ಟು 63 ಸಮುದಾಯಗಳನ್ನ ಕೈ ಬಿಡೋ ಉದ್ದೇಶ ಇದೆ ಅನ್ನೋದು ನಮ್ಮವ್ರಿಗಿರೋ ಆತಂಕ. ಅದಕ್ಕಾಗಿ ಇವಾಗ ನಮ್ಮಲ್ಲಿ ಎಲ್ಲಾ ನಾಯಕರಿಗೆ ಟೆನ್ಷನ್ ಶುರು ಆಗಿರೋದು ಇದು. ರಾಜಕೀಯ ಮುಖಂಡರು ಇರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಉದ್ಯೋಗಿಗಳಿರ್ಬೋದು, ಎಲ್ರಿಗೂ ಈ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ಯಾಕಂದ್ರೆ ಗ್ರೂಪ್ಗಳಲ್ಲಿ ಈಗಾಗಲೇ ಸ್ಟಾರ್ಟ್ ಆಗಿದೆ. ನಿಮ್ಮನ್ನ ವ್ಯವಸ್ಥಿತವಾಗಿ ನಾವು ಟಚೇಬಲ್ಸ್ನ ಆಚೆ ಹಾಕೋದಕ್ಕೆ ಇದು ಮಾಡಿದೀವಿ ಅಂತ ಅನ್ನೋದು. ಮೋಸ್ಟ್ಲಿ OBCಗೆ ಹಾಕ್ಬಿಡ್ತಾರೆ ಅನ್ನೋದು ಈ ಮುಂದಿನ ಆಲೋಚನೆ ನಮ್ಮ ಜನಾಂಗದಿರೋದು. ಯಾಕಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ನಮ್ಮನ್ನು ಟಚೇಬಲ್ ಆಗಿ ಇವತ್ತು ನೋಡ್ತಿರೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇನ್ನೂ ಅವಕಾಶ ಇದೆ. ಇವತ್ತು ಅವ್ರು ನಿರ್ಣಯ ತಗೋಬಹುದು. ಕೇಂದ್ರ ಸರ್ಕಾರ ಜನಗಣತಿಗೂ ಅವಕಾಶ ಇರೋದ್ರಿಂದ ಇದೆಲ್ಲವನ್ನ ಪರಿಶೀಲಿಸಿ ನಮ್ಗೆ ಹೆಚ್ಚಿನ ಮೀಸಲಾತಿ ಕೊಡಬೇಕು. ಯಾಕಂದ್ರೆ ಈಗ ಇವು ಬೇಡ ಜಂಗಮ ಬುಡುಗ ಜಂಗಮ ಎರಡನ್ನೂ ಹಾಕಿರೋದ್ರಿಂದ ಸಮುದಾಯದಲ್ಲಿ ಲಿಂಗಾಯತ ಸಮುದಾಯ ಬಲಿಷ್ಠ ಸಮುದಾಯ. ಅದು ಯಾರು ಜಂಗಮರು ತಗೊಳ್ತಿರೋದೇ SC ಸರ್ಟಿಫಿಕೇಟ್ ಫೇಕ್ ಅಂತ ಹೇಳಿ ಇಷ್ಟು ದಿನ ಹೋರಾಟ ನಡೀತಾನೆ ಇದೆ. ಅಲೆಮಾರಿಗಳೆಲ್ಲ ಹೋರಾಟ ಮಾಡ್ತಾನೆ ಇದ್ದಾರೆ, ನಾವು ಮಾಡ್ತಾನೆ ಇದೀವಿ. ಆ ಬಲಿಷ್ಠ ಜನಾಂಗ ಇಲ್ಲಿ ಬಂದಾಗ ನಮ್ಮನ್ನೆಲ್ಲ ತುಳಿದು ರಾಜಕೀಯವಾಗಿ ಇರೋ ವ್ಯವಸ್ಥೆಯಲ್ಲಿ ಏನೇನು ಸಿಗೋ ಲಾಭಗಳನ್ನೆಲ್ಲ ಅವರೇ ತಗೊಳ್ಳೋ ಸಾಧ್ಯತೆ ಇದೆ. ಇನ್ನು ಕೊರಮ ಸಮುದಾಯ ನಮ್ಮ ಸಮುದಾಯಕ್ಕಿಂತ ಸ್ಟ್ರಾಂಗ್ ಇರೋಂಥವು, ಬಲಿಷ್ಠರು ಮತ್ತು ಜನಸಂಖ್ಯೆಯಲ್ಲಿ ಜಾಸ್ತಿ ಇರೋಂಥವು. ಈ ತರದ ಕೊರಮ ಕೂಡ ನಮಗೆ ಫೈಟ್ ಕೊಡ್ತಾರೆ. ಹಂಗಂತ ಲಂಬಾಣಿ ನಾವೇನು ಕಮ್ಮಿ ಅಂತಲ್ಲ, ಅವ್ರಿಗಿನ್ನ ಕೆಳಗಿದೀವಿ. ಯಾರು ಜಂಗಮರಿಗಿನ್ನ ಕೊರಮರು ಕೊರಚರಿಗಿನ್ನ ನಾವು ಕೆಳಗಿದೀವಿ. ಆರ್ಥಿಕವಾಗಿ ಈ ಅಸ್ಪೃಶ್ಯದಲ್ಲೂ ಎಲ್ಲದರಲ್ಲೂ ಕಡಿಮೆ ಇರೋದ್ರಿಂದ ಅಧ್ಯಕ್ಷರು ಹೇಳಿದಾಗೆ ಮಕ್ಕಳ ಮಾರಾಟದ ಸ್ಥಿತಿನಲ್ಲಿ ಬದುಕ್ತಿರೋ ಈ ಸಮುದಾಯಕ್ಕೆ ರಾಷ್ಟ್ರ ಮಟ್ಟದಲ್ಲಿ ನಾವು ಜನಸಂಖ್ಯೆ ಇದೆ ನಮಗೆ. ಹಾಗಾಗಿ ನಮಗೆ ಒಂದು ನ್ಯಾಯ ಸಿಗಬೇಕು. ಪರ್ಸೆಂಟೇಜ್ ಈಗ ಕೇಂದ್ರ ಸರ್ಕಾರ 17% ಒಪ್ಪಿಲ್ಲ. ಇಷ್ಟು % ಕೊಡೋದಕ್ಕೆ ಈಗ ಅವಕಾಶನೂ ಇಲ್ಲ. ಮತ್ತೆ ಮುಂದೆ ಇದು ತಕ್ಷಣಕ್ಕೆ ಜಾರಿ ಆಗಲ್ಲ ಅಂತ ನಮಗೂ ಗೊತ್ತಿರೋದ್ರಿಂದ ನಮ್ಮ ಮಾನ್ಯ ಸರ್ಕಾರಕ್ಕೆ ನಾವು ಕೂಡ ಅದರ ಪ್ರತಿನಿಧಿಯಾಗಿ ಇದನ್ನೆಲ್ಲ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ತಕ್ಷಣಕ್ಕೆ ಜಾರಿ ಮಾಡದೆ ಸಮಯ ತಗೊಂಡು ಮಾಡಬೇಕು ಅನ್ನೋದು ನಂದು ಮನವಿ ಇದೆ. ಇಷ್ಟು ಇವತ್ತು ನಾನು ಹೇಳ್ಬೇಕಾಗಿತ್ತು. ಅಂದ್ರೆ ನಮ್ಮ ಜನಾಂಗದ ಆತಂಕ ಇದು ಮೀಸಲಾತಿಯಿಂದ ತೆಗೆದಾಕ್ತಾರೆ ಅನ್ನೋಂಥದ್ದು.